ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ಇವತ್ತು ನಾನು ನಿಮಗೆ ಪಾವ್ ಭಾಜಿ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ನಾನು ಸ್ಟ್ರೀಟ್ ಸೈಡ್ನಲ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡ್ತಾ ಇದ್ದೇನೆ. ನೀವು ಇದನ್ನು ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗೆ ಮಳೆಗೆ ಬಿಸಿ ಬಿಸಿಯಾಗಿ ಪಾವ್ ಭಾಜಿ ತಿನ್ನುವ ಅಂತ ಮನಸ್ಸಾದಾಗ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಂತ ಇಲ್ಲ, ನೀವು ಮನೆಯಲ್ಲೇ ಅಷ್ಟೇ ರುಚಿಯಾಗಿ ಮಾಡ್ಕೊಳ್ಬೋದು. ನಾವು ಮೊದಲಿಗೆ ಪಾವ್ ಭಾಜಿ ಗ್ರೇವಿ ಮಾಡ್ಕೋಬೇಕು. ಅದಕ್ಕೆ ಏನೆಲ್ಲ ಬೇಕಂತ ನಾನು ಹೇಳ್ತೇನೆ. ನಾನೊಂದು ದೊಡ್ಡದು ಈರುಳ್ಳಿ ತಗೊಂಡಿದ್ದೇನೆ, 2 ದೊಡ್ಡ ಆಲೂಗಡ್ಡೆ ತಗೊಂಡಿದ್ದೇನೆ, 2 ಸಣ್ಣ ಕ್ಯಾರೆಟ್ ತಗೊಂಡಿದ್ದೇನೆ, ಮತ್ತು 1 ಸಣ್ಣ ಬೀಟ್ರೂಟ್ ತಗೊಂಡಿದ್ದೇನೆ, ಮತ್ತು ಒಂದು 1/4 kg ಫ್ಲವರ್ ತಗೊಂಡಿದ್ದೇನೆ. 1/4 kg ಬಟಾಣಿ ತಗೊಂಡು ಅದನ್ನು ಸುಲಿದಿಟ್ಕೊಂಡಿದ್ದೇನೆ. ನೀವು ಬೇಕಾದರೆ ಫ್ರೋಝನ್ ಬಟಾಣಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಎಲ್ಲ ತರಕಾರಿಗಳನ್ನು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೇನೆ. ನೀವು ಫ್ಲವರ್ ಬೇಕಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು, ಆದರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕ್ಕೊಳ್ಬೇಡಿ, ಸ್ವೀಟ್ ಬಂದುಬಿಡ್ತದೆ. ಬೀಟ್ರೂಟನ್ನು ಸ್ಕಿಪ್ ಮಾಡಬೇಡಿ, ಅದರಿಂದ ಕಲರ್ ಚೆನ್ನಾಗಿ ಬರ್ತದೆ. ಬೀಟ್ರೂಟನ್ನು ನಾನು ಮೊದಲೇ ತೊಳ್ಕೊಂಡಿದ್ದೇನೆ, ಇಲ್ಲಾಂದರೆ ರೆಡ್ ಕಲರ್ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ಬಿಸಿ ಆದ ಕೂಡಲೇ ನಾನು ಅದಕ್ಕೆ 1 ಸ್ಪೂನ್ನಷ್ಟು 1 ರಿಂದ 1.5 ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೇನೆ. ಮತ್ತು ಬಟರ್ ಮೆಲ್ಟ್ ಆದ ಕೂಡಲೇ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಒಂದು ಈರುಳ್ಳಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಹೊತ್ತೇನು ಫ್ರೈ ಮಾಡಬೇಕಂತೇನಿಲ್ಲ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಫ್ರೈ ಆದ ತಕ್ಷಣ ನಾನು ತರಕಾರಿಗಳನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡ್ತೇನೆ. ನಾನು ಒಂದೊಂದು ತರಕಾರಿಯನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ತೇನೆ. ನಾನು ಫಸ್ಟಿಗೆ ಫ್ಲವರ್ ಹಾಕಿ ಫ್ರೈ ಮಾಡ್ಕೊಳ್ತೇನೆ, ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ತೇನೆ, ನೆಕ್ಸ್ಟ್ ಇದಕ್ಕೆ ಬೀಟ್ರೂಟ್ ಹಾಕ್ಕೊಳ್ತೇನೆ, ಅದರ ನಂತರ ಆಲೂಗಡ್ಡೆಯನ್ನು ಹಾಕ್ಕೊಳ್ತೇನೆ, ಕೊನೆಯದಾಗಿ ಬಟಾಣಿಯನ್ನು ಹಾಕಿ ಎಲ್ಲವನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ತೇನೆ. ಈಗ 2 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತೇನೆ ಮತ್ತು 1 ಸ್ಪೂನ್ನಷ್ಟು ಪಾವ್ ಭಾಜಿ ಮಸಾಲವನ್ನು ಹಾಕ್ಕೊಳ್ತೇನೆ. ಒಂದ್ಸಲ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತೇನೆ. ನಾನು ತರಕಾರಿ ಮುಳುಗುವಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ತೇನೆ ಮತ್ತು ಕುಕ್ಕರಿಗೆ ಮುಚ್ಚಳವನ್ನು ಮುಚ್ಚುತ್ತೇನೆ, ವಿಸಿಲ್ ಹಾಕ್ತೇನೆ. ಇದು 5 ವಿಸಿಲ್ ಬರಬೇಕು ಇದರದ್ದು, ಯಾಕಂದರೆ ತರಕಾರಿ ಸರಿಯಾಗಿ ಬೇಯಬೇಕು. ಅದಕ್ಕೋಸ್ಕರ ಈ ರೋಡ್ ಸೈಡಲ್ಲಿ ಮಾರ್ತಾರಲ್ಲ ಪಾವ್ ಭಾಜಿ, ಆ ಟೇಸ್ಟ್ ಬರಬೇಕಂದ್ರೆ ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಈ ವಿಸಿಲ್ ಬರುವವರೆಗೆ ನಾವು ಅದನ್ನು ಮಾಡಿಕೊಳ್ಳುವ. ನಾನು 6 ಬ್ಯಾಡಗಿ ಮೆಣಸಿನಕಾಯನ್ನು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಕಾಶ್ಮೀರಿ ರೆಡ್ ಚಿಲ್ಲಿ ಸಿಕ್ಕಿದರೆ ತುಂಬ ಒಳ್ಳೆಯದು, ಅದನ್ನೇ ಯೂಸ್ ಮಾಡಿ. ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೇನೆ. ಇದು ಕಲರ್ ಕೊಡ್ತದಲ್ಲ ಚೆನ್ನಾಗಿ, ಅದಕ್ಕೋಸ್ಕರ. 1 ಇಡೀ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೇನೆ. ಅರ್ಧ ಸ್ಪೂನ್ ಹಸಿ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಬಿಸಿ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಳ್ತೇನೆ ಮತ್ತು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೇನೆ. ರೋಡ್ ಸೈಡಲ್ಲಿ ಪಾವ್ ಭಾಜಿ ಮಾಡ್ತಾರಲ್ಲ ಅವರು ಇದನ್ನು ಹಾಕ್ತಾರೆ, ಅದಕ್ಕೆ ಅವ್ರ ಪಾವ್ ಭಾಜಿ ತುಂಬ ಟೇಸ್ಟಿಯಾಗಿರುತ್ತೆ. ಬೌಲಿಗೆ ಶಿಫ್ಟ್ ಮಾಡ್ತೇನೆ ಮತ್ತು ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕ್ಕೊಳ್ತೇನೆ. ನೆಕ್ಸ್ಟ್ ಈಗ ನಾವು ಪಾವ್ ಭಾಜಿಗೆ ಒಗ್ಗರಣೆಗೆ ರೆಡಿ ಮಾಡುವ. ಅದಕ್ಕೆ ನನಗೆ ಕೊತ್ತಂಬರಿ ಸೊಪ್ಪು ಬೇಕು. 1 ಬೌಲ್ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಳ್ತೇನೆ. 2 ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ನಾನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೇನೆ. ಮೀಡಿಯಂ ಸೈಜ್ನ 1 ಕ್ಯಾಪ್ಸಿಕಮ್ ಅನ್ನು ತಗೊಂಡಿದ್ದೇನೆ, ಅದನ್ನು ಸಹ ನಾನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೇನೆ. 2 ಹಸಿಮೆಣಸು ತಗೊಂಡಿದ್ದೇನೆ, ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನಕಾಯಿ ಹಾಕ್ಕೊಳ್ಳಿ. 3 ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದ್ದೇನೆ, ಅದನ್ನು ನಾನು ಸಣ್ಣಗೆ ಹೆಚ್ಕೊಳ್ತೇನೆ. ಕುಕ್ಕರಲ್ಲಿ ವಿಸಿಲ್ ಬಂದಿದೆ ನೋಡಿ, ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ನಾನು ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೇನೆ.
ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಬಟರನ್ನು ಹಾಕ್ಕೊಳ್ತೇನೆ. ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೇನೆ. ಜೀರಿಗೆ ಒಂಚೂರು ಸಿಡಿಲಿ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತೇಳಿ ಒಂದು ಚಿಟಿಕೆ ಫ್ರೈ ಮಾಡಿ ಹಾಕ್ಕೊಳ್ತೇನೆ. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಈರುಳ್ಳಿ, ಅಷ್ಟರ ತನಕ ನಾವು ಫ್ರೈ ಮಾಡ್ಕೊಳ್ಳುವ. ಈಗ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊವನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ 1 ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ಈಗ ನಾನು ಹಸಿಮೆಣಸನ್ನು ಹಾಕ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೇನೆ. ಈಗ ನಾನು ಒಂದೊಂದಾಗಿ ಡ್ರೈ ಮಸಾಲೆಗಳನ್ನು ಹಾಕ್ತಾ ಹೋಗ್ತೇನೆ. ಇದಕ್ಕೆ ನಾನು ಮೊದಲಿಗೆ ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತೇನೆ. 1/4 ಸ್ಪೂನ್ನಷ್ಟು ಅರಶಿನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಅರ್ಧ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಮತ್ತು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಈಗ ನಾನು ಆವಾಗಲೇ ಮಾಡಿಟ್ಟಂತಹ ಚಟ್ನಿಯನ್ನು 2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ಈಗ 2 ಸ್ಪೂನ್ನಷ್ಟು ಪಾವ್ ಭಾಜಿ ಮಸಾಲವನ್ನು ಹಾಕ್ತೇನೆ. ಯಾವ ಬ್ರ್ಯಾಂಡ್ನದ್ದಾದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಎಲ್ಲವನ್ನು ಕೂಡ ಒಂದ್ಸಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ಬೇಯಿಸಿಟ್ಟಂತಹ ತರಕಾರಿಯನ್ನು ನಾನು ಇದರ ಒಳಗೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅದನ್ನು ಪೊಟ್ಯಾಟೊ ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೇನೆ. ನೋಡಿ, ಇಲ್ಲಿ ತರಕಾರಿ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ತಿಕ್ಕಾದಾಗೆ ಇದೆ. ಇದಕ್ಕೆ ನಾನೊಂದು ಅರ್ಧ ಲೋಟ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತೇನೆ ಮತ್ತು ಮಿಕ್ಸ್ ಮಾಡ್ಕೊಳ್ತೇನೆ ಸ್ಮ್ಯಾಶರಿಂದ. ಪಾವ್ ಭಾಜಿ ಮಸಾಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ. ಉಪ್ಪು ಕಮ್ಮಿ ಆದರೆ ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ನಾನು 2 ಸ್ಪೂನ್ ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ. ಪಾವ್ ಭಾಜಿ ಮಸಾಲ ರೆಡಿಯಾಗಿದೆ. ಇನ್ನು ನಾವು ಇದಕ್ಕೆ ಬೇಕಾದಂಥ ಪಾವನ್ನು ರೆಡಿ ಮಾಡ್ಕೊಳ್ಳುವ. ನಾನೀಗ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಬಟರನ್ನು ಹಾಕ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಚಟ್ನಿಯನ್ನು ಹಾಕ್ಕೊಳ್ತೇನೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಒಂಚೂರು ಪಾವ್ ಭಾಜಿ ಮಸಾಲವನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ಇದರ ಮೇಲೆ ನಾನು ಪಾವನ್ನು ಹಾಕಿ ಕಾಯಿಸ್ಕೊಳ್ತೇನೆ. ಪಾವನ್ನು ನಾವು 2 ಬದಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಿಮಗೆ ಸ್ವಲ್ಪ ರೋಸ್ಟ್ ಆಗಿರಬೇಕಂದ್ರೆ ಪಾವನ್ನು ಸ್ವಲ್ಪ ಜಾಸ್ತಿ ಕಾಯಿಸ್ಕೊಳ್ಳಿ. ನಾನೀಗ ಇದನ್ನೆಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ. ನೋಡಿ, ಪಾವ್ ಭಾಜಿ ಮಸಾಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಸರ್ವ್ ಮಾಡುವಾಗ ಪಾವ್ ಭಾಜಿ ಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ಕೊಳ್ತೇನೆ. ನಮ್ಮನೆಯಲ್ಲಿ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂದರು. ನಿಮ್ಮನೆಯಲ್ಲೂ ಮಾಡಿ ಎಲ್ರಿಗೂ ತಿನ್ನಿಸಿ ಮತ್ತು ನನಗೆ ಹೇಗಾಗಿದೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿದೆ ಪಾವ್ ಭಾಜಿ ಮಸಾಲ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನೀವು ಇದನ್ನು ಮನೆಯಲ್ಲಿ ಮಾಡಿ, ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟವಾಗುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.